ವಟಾರದಲ್ಲಿ ಗಣೇಶನ್ ಕೂರ್ಸಿದೀವಿ, ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೇ, ಹೋಗಿ ಅಲಂಕಾರ ಮಾಡು ಹೋಗಿ. ರೇವತಿ, ಅಲಂಕಾರ ಮಾಡ್ಬೇಕು, ಮಗಳು ಮುಖ ನೋಡ್ಕೊಂಡು ನಿಂತಿದ್ಯಲ್ಲ, ಅಲಂಕಾರ ಮಾಡಿ, ಇಬ್ರು ಸೇರ್ ಅಲಂಕಾರ ಮಾಡಿ, ಚೆನ್ನಾಗಿ ಮಾಡ್ತೀರಾ. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ ಡೆಕೋರೇಷನ್. ಈ ಅಪ್ಪನ್ ಬಿಲ್ಡಪ್ ಮುಗಿಯದೇ ಇಲ್ಲ. ಲೋ ಶಂಕರ, ನೀನು ಮೊದ್ಲೇ ಟೆನ್ಷನ್ ಗಿರಾಕಿ, ಯಾವುದಕ್ಕೂ ಟೆನ್ಷನ್ ಮಾಡ್ಬೇಡ, ಯಾಕಂದ್ರೆ ನಾನಿದ್ದೀನಲ್ಲ. ನೀವು ಬಂದಿದೆ ದೊಡ್ಡ ಟೆನ್ಷನ್. ಏ ರೇವತಿ, ಏನೇ ಅವಳು ಮುಂದೆ ನಿಂತಿದೀಯಾ? ಬಾ ಈ ಕಡೆ. ಏನ್ ಮುಖ ನೋಡ್ತಿದ್ದೀರಾ? ಹೂ ಕೊಡಿ. ಮೂರುವರೆ ಅಡಿ ಇರೋರೆಲ್ಲ ಮಂಟಪ ಕಟ್ಟಕ್ ಬಂದ್ರೆ ಹೀಗೆ ಆಗೋದು. ರೀ, ನೀವ್ ನನ್ನ ಕುಳ್ಳಿ ಅಂತಿದ್ದೀರಾ? ಕುಳ್ಳಿನ ಕುಳ್ಳಿ ಅಂದೆ, ಇನ್ನೇನ್ ಹೇಳಕಾತೆ? ನಾನೇನ್ ಕುಳ್ಳಿ ಅಲ್ಲ. ಹೌದೌದು, 3.5 ಅಡಿ ಆದ್ಮೇಲೆ ಬೆಳೆದೇ ಇಲ್ಲ. ನೋಡಿ, ಸುಮ್ನೆ ನನ್ನ ರೇಗಿಸ್ಬೇಡಿ. ರೀ ಸುಮ್ನೆ ಇರ್ರಿ, ಈಗ ಜಗಳ ಬೇಕಾ? ಬೇಗ ಡೆಕೋರೇಷನ್ ಮುಗ್ಸೋಣ ಬನ್ನಿ. ರೀ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಬೀಳ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ದೀರಲ್ಲ, ಹಿಡ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಏನ್ರಿ ನೀವು, ಹಿಡ್ಕೊಂಡ್ರು ಬೈತೀರಾ, ಬಿಟ್ರು ಬೈತೀರಾ. ನಾನ್ ಯಾವಾಗ್ರಿ ಬೈದೆ? ಹಲೋ, ಸ್ವಲ್ಪ ಕ್ಲಾಸ್ ಕಟ್ಗೆ ಹೋಗಿ ಮುನಿಯಮ್ಮ. ಬಿಡ್ರಿ. ಹೆಂಗ ಇಟ್ಕೊಂಡ್ರಿ? ಅದಕ್ಕೆ ನಮಗ್ ಯಾಕೆ ಬೇಕು ಉಸಾಬರಿ ಅಂತ ಸುಮ್ನಾದೆ. ಯಾವಾಗ ಹಿಡ್ಕೋಬೇಕು ಯಾವಾಗ ಬಿಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಈ ಸೊಂಟ ಸವಾಸನ ಬೇಡಪ್ಪ, ನೀವುಂಟು ನಿಮ್ ಬಾಡಿ ಉಂಟು. ಕರ್ಮ ಕರ್ಮ, ಹೋಗಿ ಹೋಗಿ ನಿಮಗ್ ಹೇಳ್ತಿದ್ದೀನಲ್ಲ. ಅದೇ ಮತ್ತೆ ಇನ್ನೊಂದ್ಸತಿ ಹೇಳ್ಸ್ಕೋಬಾರ್ದಂತಾನೆ ಸುಮ್ನಿದ್ದು. ನೋಡ್ತಾ ನಿಂತಿದ್ದೀರಲ್ಲ, ಕೈ ಕೊಡಿ. ಏನಮ್ಮೋ
ಇಷ್ಟೊಂದು ಖುಷಿಯಾಗಿದ್ಯಾ? ಎಸ್ ಸಂಡಿ, ಹಬ್ಬದ ಹರಕೆ ಕುರಿ ಎಲ್ಲಿದೆ ಅಂತ ಗೊತ್ತಾದ್ಮೇಲೆ ಖುಷಿಯಾಗಿ ತಾನೇ ಇರ್ಬೇಕು. ಹರಕೆ ಕುರಿನ? ನೋಡಿಲಿ, ಸುಶಾಂತ್ ಸಿಕ್ಬಿಟ್ನಾ? ಸಿಕ್ತ ಹಾಗೆ ಸಂಡಿ. ನಾವ್ ಅವನ್ನ ಎಲ್ಲೆಲ್ಲೋ ಹುಡುಕ್ತಾ ಇದ್ವಿ, ಅವ್ನ್ ನೋಡಿದ್ರೆ ಬೆಂಗಳೂರಲ್ಲೇ ಇದ್ದಾನೆ. ಇನ್ನು ಅವನ್ನ ಹುಡುಕೋದು ಚಿಟ್ಕೆ ಹೊಡೆದಷ್ಟು ಸುಲಭದ ಮಾತು. ಕರೆಕ್ಟ್. ಅಂತೂ ನಿನ್ ಬೇಟೆ ಸಿಕ್ಬಿಡ್ತು ಅನ್ಕೋ. ಅಮಲಾ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ಯಮ್ಮ? ಪೇಪರ್ ಅಪ್ಪ? ಇಲ್ವಲ್ಲ. ಇಲ್ವಾ? ಬೇರೆ ಪೇಪರ್ನೇ ಬರಲಿಲ್ವಾ ಇವತ್ತು? ನೋಡ್ತೀನಿ. ಅರ್ಚಕ್ರೆ, ನನ್ನ ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು. ಹೆಸರು, ರಾಶಿ, ನಕ್ಷತ್ರ ಹೇಳಮ್ಮ. ನನ್ನ ಮಗನ ಹೆಸರು ಸುಶಾಂತ್ ರಾಜ್ ಪ್ರಧಾನ್, ತುಲಾ ರಾಶಿ, ಸಾತ್ವಿ ನಕ್ಷತ್ರ. ಸಹಕುಟುಂಬನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ. ದೇವ್ರೆ, ನನ್ನ ಮಗ ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೊಂದು ಗೊತ್ತಿಲ್ಲ. 3 ತಿಂಗಳಿಂದ ಮಗನ್ನ ನೋಡ್ದೆ ಹೆತ್ತು ಕರ್ಳಿಗಾಗ್ತಾ ಇರೋ ಸಂಕಟ ಅಷ್ಟಿಷ್ಟಲ್ಲ. ಎಲ್ಲೇ ಇದ್ರೂ ಅವ್ನು ಚೆನ್ನಾಗಿರ್ಲಿ. ಆದಷ್ಟು ಬೇಗ ನನ್ನ ಮಗ ಮನೆಗೆ ಬರೋ ಹಾಗಾಗ್ಲಿ. ರೀ ಮುನಿಯಮ್ಮ, ಹಬ್ಬ ಅಂದ್ರೆ ಹೀಗೆಲ್ಲ ಇರತ್ತಾ? ಹಿಂಗೆಲ್ಲ ಅಂದ್ರೆ? ನಾನು ಯಾವತ್ತೂ ಈ ತರ ಒಟಾರದಲ್ಲಿ ಮಾಡೋ ಹಬ್ಬ ಗಣೇಶನ ನೋಡೇ ಇಲ್ಲ ರೀ. ಹೌದಾ? ಮತ್ತೆ ಹೇಗೆ ಹಬ್ಬ ಮಾಡ್ತಿದ್ರಿ? ನಮ್ಮ ಮನೇಲಿ ದೊಡ್ಡ ಗಣೇಶ ಇಡ್ತಿದ್ರು, ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಬಂದು ಡೆಕೋರೇಷನ್ ಮಾಡ್ತಿದ್ರು, ಪೂಜಾರಿ ಬಂದು ಪೂಜೆ ಮಾಡ್ತಿದ್ರು. ಆಮೇಲೆ ಅಡುಗೆ ಮಾತ್ರ ಅಮ್ಮ ಮಾಡ್ತಿದ್ರು, ಇಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ಒಳ್ಳೆ ಕುಬೇರನ್ ಮಗನ್ ತರ. ನಿಜವಾಗ್ಲೂ ನಿಮ್ಗೆ ಇದೆಲ್ಲ ಗೊತ್ತೇ ಇಲ್ವಾ? ನಾನ್ ಯಾಕ್ರಿ ಸುಳ್ಳು ಹೇಳಿ? ಈ ತರ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಹಬ್ಬ ಮಾಡೋದಂತ ನನ್ಗೆ ಈಗ್ಲೇ ಗೊತ್ತಾಗಿದ್ದು. ಅಕ್ಕಪಕ್ಕದ ಮನೆಯವರಲ್ಲ, ಅಕ್ಕಪಕ್ಕದ ಏರಿಯಾ ವಟಾರದವ್ರು ಎಲ್ಲ ಸೇರಿ ಹಬ್ಬ ಮಾಡ್ತಾರೆ, ಗೊತ್ತಾ? ಹೌದಾ? ನಾನ್ ಚಿಕ್ಕವಳಿದ್ದಾಗ ಪ್ರತಿ ಏರಿಯಾಗೂ ಗಣೇಶನ್ ನೋಡಕ್ಕೆ ಅಂತಾನೆ ಹೋಗ್ತಿದ್ದೆ. 108 ಗಣೇಶನ್ನ ನೋಡ್ಲೇಬೇಕು ಅಂತ ಚಾಲೆಂಜ್ ಕಟ್ಟಿ ಏರಿಯಾ ಸುತ್ತಾ ಇದ್ವಿ. ಅಷ್ಟೊಂದ್ ಗಣೇಶನ್ ನೋಡ್ತಿದ್ದೀರಾ? ಬರೀ ನೋಡೋದಲ್ಲ ರೀ, ಗಣೇಶನ್ ಮುಂದೆ 4 ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿನೇ ಬರ್ತಿದ್ವಿ. ನೀವ್ ಹೇಳೋದನ್ನ ಕೇಳಿದ್ರೆ ನನಗೂ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಿದೆ. ಓಹೋ, ಅನಿಸ್ತಿದ್ಯಾ? ಅನಿಸ್ತಿದೆ. ಚುಮ್ಮು ಅನಿಸ್ತಿದ್ಯಾ? ಆರಾಧ್ನವ್ರೆ, ನೀವ್ ಆಗ್ತಿಗ್ ಸ್ಟೆಪ್ ಹೇಳ್ಕೊಡ್ರಿ, ನಾನು ಡ್ಯಾನ್ಸ್ ಮಾಡ್ತೀನಿ. ರೋ, ಸಾಂಗ್ ಆಗ್ತೇನೆ ರೋ. ರೀ, ಆಫ್ ಮಾಡ್ರಿ ಅದನ್ನ. ಯಾಕೆ ಸಿಸ್ಟರ್? ಈ ಪೂಜೆ ಟೈಮಲ್ಲಿ ಭಕ್ತಿಗೀತೆ ಹಾಕ್ಬೇಕು ಅಂತಾನೂ ಗೊತ್ತಾಗಲ್ವಾ? ಒಳ್ಳೆ ಗಣೇಶನ್ ಭಕ್ತಿಗೀತೆ ಹಾಕಿ ಡಾನ್ಸ್ ಏನಿದ್ರು ವಿಸರ್ಜನೆ ಟೈಮಲ್ಲಿ. ಓಕೆ ಸಿಸ್ಟರ್.
ಈಗ ಈಗ ಈ ಹಬ್ಬಕ್ಕೊಂದು ಕಳೆ ಬಂತು ಮಕ್ಕಳ. ಈಗ ನಿಮ್ಗೆಲ್ಲ ಹಬ್ಬ ಮಾಡ್ತೀನಿ. ಸಹಾಯದ ಭಿಕ್ಷೆ ಬೇಕಿರೋ ಕೈಗಳೇ ದುಃಖವನ್ನು ಮರೆತು ಭಿಕ್ಷೆ ಹಾಕ್ತಾ ಇದೆ. ಅಂದ್ರೆ ನನಗಿಂತ ನಿನಗೆ ನನ್ನ ಸಹಾಯದ ಅಗತ್ಯ ಬಹಳ ಇದೆ. ನಿಮ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ. ಗಣೇಶ ಇಲ್ಲದೆ ಗೌರಿ ಕೊರಗ್ತಾ ಇದ್ದಾಳೆ. ನೀವ್ ಯಾರು? ನಾನು ಯಾರು ಅನ್ನೋದಕ್ಕಿಂತ ನಾನು ಯಾರು ಅನ್ನೋ ಒಳಗಣ್ಣನ್ನು ತೆರೆದುಕೊಳ್ಳೋದು ಮುಖ್ಯ ತಾಯಿ. ಆಂತರ್ಯದ ನೋವಿಗೆ ಭಗವಂತನ ಕೃಪೆ ಇದ್ದರೆ ಅದೇ ಅಮೃತವಾದೀತು. ನಿನ್ನ ಒಡಲ ಬಳ್ಳಿಯ ಬಾಳು ಹಸನಾಗಲಿ. ನೀವು ರಾಜ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಗನಿಲ್ಲದ ಕೊರಗು ನಿನ್ನನ್ನು ಕಾಡ್ತಾ ಇದೆ. ಮನೆಯಲ್ಲಿ ಹಬ್ಬ ಮಾಡಲಿಕ್ಕೆ ಮನಸ್ಸಿಲ್ಲದೆ ದೈವ ಸಾನ್ನಿಧ್ಯಕ್ಕೆ ನೆಮ್ಮದಿ ಹುಡ್ಕೊಂಡ್ ಬಂದಿದ್ಯಲ್ವಾ?